ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 11ನೆಯ ವಾರ, ಜೂನ್ 21, 2025 ಶನಿವಾರ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 6ನೇ ಅಧ್ಯಾಯ 24ರಿಂದ 34ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ಯಾರೂ ಇಬ್ಬರು ಯಜಮಾನರಿಗೆ ಚೀತ ಮಾಡಲಾಗದು. ಅವನು ಒಬ್ಬನನ್ನು ದ್ವೇಷಿಸಿ ಇನ್ನೊಬ್ಬನನ್ನು ಪ್ರೀತಿಸುತ್ತಾನೆ, ಅಥವಾ ಒಬ್ಬನೊಡನೆ ಹೊಂದಿಕೊಂಡು ಇನ್ನೊಬ್ಬನನ್ನು ತಾತ್ಸಾರ ಮಾಡುತ್ತಾನೆ. ದೇವರಿಗೂ ದ್ರವ್ಯಕ್ಕೂ ಒಟ್ಟಿಗೆ ಸೇವೆ ಮಾಡಲು ನಿಮ್ಮಿಂದಾಗದು. ನಾನು ಹೇಳುವುದನ್ನು ಕೇಳಿ. ಪ್ರಾಣಧಾರಣೆಗೆ ಏನು ಉಣ್ಣುವುದು, ಏನು ಕುಡಿಯುವುದು, ದೇಹ ರಕ್ಷಣೆಗೆ ಏನು ಹೊದೆಯುವುದು ಎಂದು ಚಿಂತೆ ಮಾಡಬೇಡಿ. ಊಟಕ್ಕಿಂತ ಪ್ರಾಣ, ಉಡುಪಿಗಿಂತ ದೇಹ ಮೇಲಾದುದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ಗಮನಿಸಿ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ಕೂಡಿಡುವುದೂ ಇಲ್ಲ. ಆದರೂ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಅವುಗಳನ್ನು ಪೋಷಿಸುತ್ತಾರೆ. ಹಕ್ಕಿಗಳಿಗಿಂತ ನೀವು ಎಷ್ಟೋ ಮೇಲಾದವರಲ್ಲವೇ? ಚಿಂತಿಸಿ ಚಿಂತಿಸಿ ನಿಮ್ಮ ಜೀವನಾವಧಿಯನ್ನು ಕೊಂಚ ಕಾಲವಾದರೂ ದೀರ್ಘ ಮಾಡಲು ನಿಮ್ಮಲ್ಲಿ ಯಾರಿಂದಾದೀತು? ಉಡುಗೆ ತೊಡುಗೆಗಳ ಚಿಂತೆ ನಿಮಗೇಕೆ? ವನ ಕುಸುಮಗಳು ಬೆಳೆಯುವ ರೀತಿಯನ್ನು ಗಮನಿಸಿ ನೋಡಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದರೂ ಅರಸ ಸೊಲೊಮೋನನು ತನ್ನ ಸರ್ವ ವೈಭವದಲ್ಲಿ ಇದ್ದಾಗಲೂ ಈ ಕುಸುಮಗಳಲ್ಲಿ ಒಂದರಷ್ಟು ಸುಂದರವಾದ ಉಡುಪನ್ನು ಧರಿಸಿರಲಿಲ್ಲ. ಅಲ್ಪ ವಿಶ್ವಾಸಿಗಳೇ, ಇಂದಿದ್ದು ನಾಳೆ ಒಲೆ ಪಾಲಾಗುವ ಬಯಲಿನ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ನಿಮಗೆ ಮತ್ತಷ್ಟು ಮಾಡಲಾರರೆ? ಆದುದರಿಂದ ತಿನ್ನಲು ಏನು, ಕುಡಿಯಲು ಏನು, ಉಡಲು ಏನು ಎಂದು ಪೇಚಾಡಬೇಡಿ. ಇವೆಲ್ಲವುಗಳಿಗಾಗಿ ಪರಕೀಯರು ಪರದಾಡುತ್ತಾರೆ. ಇವೆಲ್ಲ ನಿಮಗೆ ಅವಶ್ಯ ಎಂದು ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ. ನೀವಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ, ಅವರ ಸತ್ಸಂಬಂಧಕ್ಕಾಗಿ ತವಕಪಡಿ. ಇದರೊಂದಿಗೆ ಅವೆಲ್ಲವೂ ನಿಮಗೆ ನೀಡಲಾಗುವುದು. ಆದುದರಿಂದ ನಾಳೆಯ ಚಿಂತೆ ನಿಮಗೆ ಬೇಡ. ನಾಳೆಯ ಚಿಂತೆ ನಾಳೆಯೇ ಇರಲಿ. ಇಂದಿನ ಪಾಡೆ ಇಂದಿಗೆ ಸಾಕು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ನಾಳೆ ಬಗ್ಗೆ ಚಿಂತೆ ಏಕೆ? ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಮಾನವರೆಲ್ಲರೂ ಸಾಧಾರಣವಾಗಿ ಹೇಳುವ ಮಾತೆಂದರೆ ನನಗೆ ಸಮಯವಿಲ್ಲ ಎಂಬುದು. ಒಂದು ದೇಶದ ನಾಯಕನಿಂದ ಹಿಡಿದು ಅವನ ಸೇವಕನವರೆಗೂ ಎಲ್ಲರೂ ತಮ್ಮ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿದ್ದು ಯಂತ್ರಗಳಂತೆ ಸಮಯಕ್ಕೆ ಅನುಸಾರವಾಗಿ ವಿವಿಧ ರೀತಿಯ ಕೆಲಸಗಳಲ್ಲಿ ತೊಡಗಿರುತ್ತಾರೆ. ಕೆಲವು ಅಧಿಕಾರಿಗಳನ್ನಂತೂ ಭೇಟಿ ಮಾಡಬೇಕೆಂದರೆ 1 ತಿಂಗಳ ಮೊದಲೇ ಅವರಿಗೆ ಅದನ್ನು ತಿಳಿಸಿ ಅವರಿಂದ ಅನುಮತಿ ಪಡೆದುಕೊಳ್ಳಬೇಕು. ಇವೆಲ್ಲವೂ ನಮಗೇನನ್ನು ಸೂಚಿಸುತ್ತಿವೆ ಎಂದರೆ ನಾವು ಯಾವಾಗಲೂ ನಾಳೆಯ ಬಗ್ಗೆ ಚಿಂತಿಸುತ್ತೇವೆ ಎಂಬುದನ್ನು. ಆದ್ಮೇಲೆ ಮನತತ್ವಶಾಸ್ತ್ರಜ್ಞರು ಮಾನವರನ್ನು 3 ಗುಂಪುಗಳನ್ನಾಗಿ ವಿಂಗಡಿಸಿರುವರು. ಮೊದಲನೆಯದಾಗಿ ಚಿಕ್ಕ ಮಕ್ಕಳು. ಅವರು ಯಾವಾಗಲೂ ನೋಡಿದ್ದೆಲ್ಲವನ್ನು ಪ್ರಶ್ನಿಸುತ್ತಾ ಸಂತೋಷದಿಂದ ಹಿಗ್ಗುತ್ತಾ ಪ್ರಸ್ತುತ ಕಾಲದಲ್ಲಿ ಬದುಕುವರು. ಎರಡನೆಯದಾಗಿ ವಯಸ್ಸಾದವರು. ತಮ್ಮ ಹಿಂದಿನ ಜೀವನದ ಬಗ್ಗೆ ಯಾವಾಗಲೂ ಚಿಂತಿಸುತ್ತಾ ನಾನು ಹಾಗೆ ಜೀವಿಸಿದೆ ಎಂದು ಹೆಮ್ಮೆ ಪಟ್ಟುಕೊಳ್ಳುವವರು. ಮೂರನೆಯದಾಗಿ ಯುವಕರು. ಯಾವಾಗಲೂ ಮುಂದಿನ ಜೀವನದ ಬಗ್ಗೆ ಚಿಂತಿಸುವರು. ನಾನು ಏನನ್ನು ಮಾಡಿದರೆ ಅದನ್ನು ಸಾಧಿಸಬಹುದು ಎಂದು ನಾಳೆಯ ಬಗ್ಗೆ ಚಿಂತಿಸುವರು. ಆತ್ಮೀಯರೇ, ಇಂದಿನ ಶುಭ ಸಂದೇಶ ಈ 3ನೇ ಗುಂಪಿಗೆ ಮಾತ್ರವಲ್ಲದೆ ಎಲ್ಲರಿಗೂ ಅನ್ವಯಿಸುವುದು. ಒಮ್ಮೆ ಒಬ್ಬ ದೊಡ್ಡ ಗೋಣಿಚೀಲವನ್ನು ಹೊತ್ತು ನಡೆಯುತ್ತಿದ್ದ. ಅವನನ್ನು ಕಂಡ ದೇವದೂತರು ಚೀಲದಲ್ಲಿ ಏನಿರುವುದೆಂದು ಕೇಳಿದರು. ಅವನು ಆ ಚೀಲದ ಗಂಟನ್ನು ಬಿಚ್ಚುತ್ತಾ ನಿನ್ನೆ ಮತ್ತು ನಾಳೆಯ ಕಷ್ಟಗಳನ್ನು ಹೊತ್ತಿರುವುದಾಗಿ ಹೇಳಿದನು. ಚೀಲ ಖಾಲಿಯಾಗಿರುವುದನ್ನು ಕಂಡು ದೇವದೂತರು ಪ್ರತ್ಯುತ್ತರವಾಗಿ, ನಿನ್ನೆಯ ಕಷ್ಟಗಳು ಮುಗಿದವು ಮತ್ತು ನಾಳೆಯ ಕಷ್ಟಗಳು ಇನ್ನೂ ಬಂದಿಲ್ಲ. ಚೀಲವನ್ನು ಎಸೆದು ಸಂತೋಷದಿಂದ ಮನೆಗೆ ತೆರಳು ಎಂದು ನುಡಿದರು. ಆತ್ಮೀಯರೇ, ನಾವೆಲ್ಲರೂ ಜೀವನವನ್ನು ಒಂದು ಹೊರೆಯಾಗಿ ಖಾಲಿ ಚೀಲವನ್ನು ಹೊತ್ತು ನಡೆಯುತ್ತಿದ್ದೇವೆ. ಅದಕ್ಕೆ ಕ್ರಿಸ್ತರು ಆಕಾಶದ ಪಕ್ಷಿಗಳಂತೆಯೂ ಕುಸುಮಗಳಂತೆ ಚಿಂತಿಸದೆ ಜೀವಿಸಲು ಇಂದಿನ ಶುಭ ಸಂದೇಶದಲ್ಲಿ ಕರೆ ಕೊಡುತ್ತಿದ್ದಾರೆ. ಸಂತ ಪೌಲರು ಕೂಡ 1ನೇ ವಾಚನದಲ್ಲಿ ತಾನು ತನ್ನ ಬಲಹೀನತೆಗಾಗಿ ಚಿಂತಿಸುವುದಿಲ್ಲ, ಏಕೆಂದರೆ ಪ್ರಭು ಕ್ರಿಸ್ತರು ಅವರಿಗೆ ಬೇಕಾದ ನೆರವನ್ನು ಕೊಡುವರು ಎನ್ನುತ್ತಿದ್ದಾರೆ. ನಾಳೆಯ ಬಗ್ಗೆ ಚಿಂತಿಸದೆ ಅಂದಂದಿನ ಕೆಲಸವನ್ನು ಉತ್ತಮ ರೀತಿಯಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ಮಾಡಿದರೆ ನಮಗ್ಯಾಕೆ ಬರುವುದು ಚಿಂತೆ? ಒಂದು ವೇಳೆ ನಮಗೆ ಚಿಂತೆ ಇದ್ದರೆ ಅದು ದೇವರನ್ನು, ಸಾವನ್ನು, ಮೋಕ್ಷ ರಾಜ್ಯವನ್ನು ಕುರಿತದ್ದಾಗಿರಬೇಕು. ಸೂರ್ಯ ಹೋದನೆಂದು ಅಳುತ್ತಾ ಕುಳಿತರೆ
ನಕ್ಷತ್ರ ನೋಡುವ ಭಾಗ್ಯವನ್ನು ಕಳೆದುಕೊಳ್ಳುತ್ತೀರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.